ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರೋಂಗೆ ನಮ್ಮ ಸೋಷಿಯಲ್ ಸೈನ್ಸ್ ಸೀರೀಸ್ ನಡೀತಾ ಇದೆ ರೀ. 10ನೇ ತರಗತಿಗಾಗಿ ನಾವು ಈಗ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ನಾವು ಬೇರೆ ಯಾವುದೇ ಕ್ಲಾಸಿಗೆ ಈಗ ಸದ್ಯಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಬರೀ 10ನೇ ತರಗತಿಗೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಮಾತ್ರ ಈ ಸದ್ಯಕ್ಕೆ ವೆಕೇಷನ್ ಒಳಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಹೌದಾ? ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಏನು ನಮ್ಮ ಸಮಾಜ ವಿಜ್ಞಾನದ ಫಸ್ಟ್ ಪಾರ್ಟ್ ಆದಂತಹ ಅದರಿಂದ ನಾನು ರಾಜ್ಯಶಾಸ್ತ್ರದ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಎಂಬ ಪಾಠವನ್ನು, ಅದು ರಾಜ್ಯಶಾಸ್ತ್ರದಲ್ಲಿ ನಮ್ಮ ಒಂದು ಟೋಟಲ್ ಆಗಿ ಸಮಾಜ ವಿಜ್ಞಾನದಲ್ಲಿ 7ನೇ ಪಾಠ ಆಗಿದೆ ರೀ. ಇವತ್ತು ನಾವು ಏನು ಮಾಡೋಣ, ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದರೆ ಕೋಮುವಾದದ ಬಗ್ಗೆ, ಪ್ರಾದೇಶಿಕವಾದದ ಬಗ್ಗೆ, ಅನಕ್ಷರತೆ ಬಗ್ಗೆ, ಭ್ರಷ್ಟಾಚಾರ, ಲಿಂಗ ತಾರತಮ್ಯ, ಲಿಂಗತ್ವ, ಅಲ್ಪಸಂಖ್ಯಾತರು, ಆರ್ಥಿಕ ಅಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ ಮತ್ತು ಕಳ್ಳಸಾಗಾಣಿಕೆ. ಟೋಟಲ್ 11 ಅಂಶಗಳನ್ನು ಕಲಿಬೇಕಾಗಿದೆ. ಹಾಗಾದರೆ ಈ ಮೊದಲನೇ ವಿಡಿಯೋದಲ್ಲಿ ನಾವು 5 ಅಂಶಗಳನ್ನು ಕಲಿಯೋಣ್ರಿ. ಯಾವುದು? ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ, ಲಿಂಗ ತಾರತಮ್ಯಗಳನ್ನು ನೋಡೋಣ. ಮಿಕ್ಕಿದ ಇನ್ನೊಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ ಮಿಕ್ಕಿದ್ದು ಲಿಂಗತ್ವ, ಅಲ್ಪಸಂಖ್ಯಾತರು, ಆರ್ಥಿಕ ಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ ಮತ್ತು ಕಳ್ಳ ಸಾಗಾಣಿಕೆ ಅಂದರೆ ಏನಂತ. ಹೌದಾ? ಸೊ ಪೀಠಿಕೆಯಲ್ಲಿ ಏನು ನೋಡಿದ್ರೆ 1947ರಾಗ ನಾವು ನಮಗೇನು ಸಿಕ್ತು, ಸ್ವಾತಂತ್ರ್ಯ ಸಿಕ್ತು. ಅವತ್ತಿಂದ ಇವತ್ತಿನವರೆಗೂ ನಾವು ಕೆಲವು ಆಂತರಿಕ ಸಮಸ್ಯೆಗಳನ್ನು ನಾವು ಇಂದಿಗೂ ನಾವು ಅಥವಾ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇವುಗಳನ್ನು ನಾವು ಸರಿಯಾಗಿ ಇವನ್ನು ಹೋಗಲಾಡಿಸಬೇಕಾದ್ರೆ, ಇವನ್ನ ಪರಿಹರಿಸಬೇಕಾದ್ರೆ ಮೊದಲು ನಮಗೂ ಉತ್ತಮವಾದಂಥ ಯೋಜನೆ ಮತ್ತು ಆಡಳಿತದಿಂದ ಇವುಗಳನ್ನು ಪರಿಹರಿಸಬಹುದು. ಹೌದಾ? ಇದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ಸಹಕಾರ ಕೂಡ ಏನಾಗ್ತದೆ, ಭಾಳ ಅಂದ್ರೆ ಭಾಳ ಅಗತ್ಯವಾಗಿರ್ತದೆ. ಮತ್ತು ಇವೆಲ್ಲ ಸಮಸ್ಯೆಗಳು ಏನದಾವು, ಈ ಸವಾಲುಗಳಿದಾವೆ, ಮಾನವ ನಿರ್ಮಿತವಾಗಿದ್ರಿ. ಯಾವ ನ್ಯಾಚುರಲ್ ಆಗಿ ಬಂದಿರೋದಲ್ಲ. ಎಲ್ಲನೂ ಮಾನವ ನಿರ್ಮಿತ ಇವೆಲ್ಲ. ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ, ಲಿಂಗ ತಾರತಮ್ಯ ಎಲ್ಲನೂ. ಹೌದಾ? ಮತ್ತೆ ಇವುಗಳನ್ನು ನಾವು ಹೋಗಲಾಡಿಸಬೇಕಾದ್ರೆ ಒಂದು ಉತ್ತಮ ಆಡಳಿತ, ನ್ಯಾಯ ವ್ಯವಸ್ಥೆ, ಉತ್ತಮ ನ್ಯಾಯ ವ್ಯವಸ್ಥೆ ಇರಬೇಕು. ಮತ್ತು ಜನರ ಸಹಕಾರ ಭಾಳ ಅಂದ್ರೆ ಭಾಳ ಮುಖ್ಯ ಆಗ್ತದೆ. ಹಾಗಾದರೆ 1 by 1 ನಾವು ನೋಡ್ಕೊಂತ ಹೋಗೊಂಡ್ರಿ ಯಾವ್ಯಾವ ಸಮಸ್ಯೆಗಳು ನಮ್ಮ ಇಂಡಿಯಾಕ್ಕೆ ಇದಾವಂತೇಳಿ. ಒಂದೇದು ಕೋಮುವಾದ ಅಂದ್ರೆ ಏನು? ಕೋಮುವಾದ ಅಂದ್ರೆ ಏನಂದ್ರ ಧರ್ಮದ ಆಧಾರದ ಮೇಲೆ ಸಮಾಜದ ವಿಭಜನೆ. ಧರ್ಮದ ಆಧಾರದ ಮೇಲೆ ಏನಾದರೂ ಸಮಾಜದ ವಿಭಜನೆ ಆಗಿದೆ ಅಂದ್ರೆ ಈ ಧರ್ಮದವ್ರು ಬೇರೆ, ಈ ಧರ್ಮದವ್ರು ಬೇರೆ, ಈ ಧರ್ಮದವ್ರು ಬೇರೆ ಅಂತೇಳಿ ನಾವು ಏನಾದರೂ ಧರ್ಮಗಳನ್ನು ಬೇರೆ ಬೇರೆ ಮಾಡಿಕೊಂಡು ಅದೇ ಒಂದು ನೆಲೆಯಲ್ಲಿ ಗುರುತಿಸಿಕೊಂಡು ಪರಸ್ಪರ ಏನು ವಿರೋಧ ಹಿತಾಭ್ಯಾಸಗಳನ್ನು ಬೆಳೆಸಿಕೊಳ್ಳೋದಕ್ಕೆ ನಾವೇನಂತೇಳಿ ಕರಿತೀವಿ? ಕೋಮುವಾದ ಅಂತೇಳಿ ಕರಿತೀವಿ. ಅಂದ್ರೆ ಸಪ್ರೇಟ್ ಧರ್ಮ ಇರೋದು ಭಾಳ ಚಲೋ ರೀ, ಒಳ್ಳೇದು. ಯಾಕಂದ್ರೆ ಎಲ್ಲರಿಗೂ ಧರ್ಮ ಅವರವ್ರ ಧರ್ಮ ಅವರವರಿಗೆ ಶ್ರೇಷ್ಠನೇ. ಆದರೆ ನಂದೇ ಧರ್ಮ ಶ್ರೇಷ್ಠ ಅಂತೇಳಿ ಅನ್ಕೊಳ್ಳೋದಿಲ್ಲ, ಅದು ಭಾಳ ಡೇಂಜರಸ್. ಅದು ಯಾವುದೇ ಧರ್ಮ ಆಗಿದ್ರು ನಡೀತದ. ಬಟ್ ಯಾವುದಕ್ಕೂ ಕಾರಣಕ್ಕೂ ನಾವು ನಮ್ಮದೇ ಧರ್ಮ ಶ್ರೇಷ್ಠ, ಇನ್ನೊಬ್ಬರ ಧರ್ಮ ಕನಿಷ್ಠ ಅಂತೇಳಿ ಧರ್ಮದ ನಡುವೆ ಕಿತ್ತಾಟ ಮಾಡಿದ್ರೆ ಅದಕ್ಕೆ ಕೋಮುವಾದ ಅಂತೇಳಿ ಕರಿತೀವಿ. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ನಮಗೇನು ಬೇಕಂದ್ರೆ ವಿವಿಧತೆಯಲ್ಲಿ ಏಕತೆ ಬೇಕಾಗಿರುವಂಥ ಭಾರತ ಬೇಕಾಗಿದೆ ರೀ. ಸೊ ಕೋಮುವಾದ ಹೆಚ್ಚಾಗಿರೋ ಪರಿಣಾಮಗಳು ಏನಾಗ್ತಾವೆ ಅಂದ್ರೆ ಏನಾಗ್ಬೋದು ಅನ್ನೋದು, ಸಾಮಾಜಿಕವಾಗಿ ಏನಾಗ್ತವೆ, ಭಿನ್ನತೆ ಉಂಟಾಗ್ತದೆ. ಪರಸ್ಪರರಲ್ಲಿ ಧರ್ಮಗಳ ನಡುವೆ ಏನಾಗ್ತದೆ, ಅಪನಂಬಿಕೆ ಬರ್ತದೆ, ಜನರ ನಡುವೆ ಅಪನಂಬಿಕೆ ಬರ್ತದೆ. ಹಾಗೆ ಆದಾಗ ಏನಾಗ್ತದೆ ಅಂದ್ರೆ ಭಯದ ವಾತಾವರಣ ಸೃಷ್ಟಿಯಾಗ್ತದೆ. ಮತ್ತೆ ಏನಾಗ್ತದೆ ಅಂದ್ರೆ ಸಮಾಜದಲ್ಲಿ ಗುಂಪುಗಾರಿಕೆ ಆಗ್ತದೆ, ಆರ್ಥಿಕ ವೈಷಮ್ಯ ಆಗ್ತದೆ, ರಾಜಕೀಯ ಪೈಪೋಟಿ ಆಗ್ತದೆ. ಅಂದ್ರೆ ನಮ್ಮ ನಾಯಕರನ್ನ ಆರಿಸ್ತಿರ್ಬೇಕು, ನಮ್ಮ ಒಂದು ಧರ್ಮದವ್ರನ್ನ ಆರಿಸ್ತಿರ್ಬೇಕು ಅನ್ನೋ ಮನೋಭಾವ ಜನರಲ್ಲಿ ಬೆಳೀತದೆ. ಹೌದಾ? ಮತ್ತು ಇದು ಏನು ಮಾಡ್ತದೆ ಅಂದ್ರೆ ರಾಷ್ಟ್ರೀಯ ಏಕತೆ, ಎಲ್ಲರೂ ಒಂದೇ ಅನ್ನೋದಂತ ಮತ್ತೆ ಸಮಗ್ರಗತೆ ಏನದಲ್ಲ ಅದಕ್ಕೆ ಅಪಾಯಕಾರಿ ಆಗ್ತದೆ. ಇದು ಯಾವುದು? ಕೋಮುವಾದ. ಮತ್ತೇನಾಗ್ತದೆ, ಸಮಾಜದಲ್ಲಿ ಏನು ಮಾಡ್ತದೆ, ಸಮಾಜದ ಪೂರ್ತಿ ನೆಮ್ಮದಿಯನ್ನು ಹಾಳು ಮಾಡ್ತದೆ. ಯಾಕಂದ್ರೆ ಧರ್ಮದ ನಡುವೆ ಇದ್ದಾಗ ನೆಮ್ಮದಿಯಲ್ಲಿರ್ತದೆ. ಹೌದಾ? ಮತ್ತೆ ಇಲ್ಲಿ ವ್ಯಕ್ತಿಗಳ ಜೀವ, ಸ್ವತ್ವಗಳು ಏನಾಗಬಹುದು, ನಾಶ ಆಗ್ಬಹುದು. ಅಂದ್ರೆ ಸಾರ್ವಜನಿಕ ಆಸ್ತಿಪಾಸ್ತಿಗಳು. ಮತ್ತೆ ಎರಡೂ ಗುಂಪುಗಳ ನಡುವೆ ಪರಸ್ಪರ ದೋಷಾಪೂರ್ಣ ದೈಹಿಕ ಹಲ್ಲೆಗಳು ಆಗ್ತಾವ್ರಿ ಧರ್ಮದ ಹೆಸರ ಮೇಲೆ. ಅವ್ರು ನಮ್ಮ ಧರ್ಮಕ್ಕೆ ಏನಂದ್ರು, ಇವ್ರು ನಮ್ಮ ಧರ್ಮಕ್ಕೆ ಏನಂದ್ರೆ ಅಂತೇಳಿ ಧರ್ಮದ ಹೆಸರ ಮೇಲೆ ಏನಾಗ್ಬೋದು ಅಂದ್ರೆ ಹಲ್ಲೆಗಳು ವ್ಯಕ್ತಿಗಳ ಮೇಲೆ ಆಗ್ಬೋದು. ಇದನ್ನ ನಾವು ದೈನಂದಿನ ಜೀವನದಲ್ಲಿ ಕೂಡ ನ್ಯೂಸ್ ಪೇಪರ್ ಒಳಗ, ನ್ಯೂಸ್ ಚಾನಲ್ ಒಳಗ, ಸೋಷಿಯಲ್ ಮೀಡಿಯಾದೊಳಗ ಆಗಾಗ ನೋಡ್ತಿರ್ತೀವಿ. ನಮ್ಮ ಸಮಾಜದಾಗ ಇದು ಭಾಳ ಅದ. ಆದ್ರೆ ಅದನ್ನ ಈಗ ಹೋಗ್ಲಾಡಿಸ್ಬೇಕಾಗಿರುವಂಥ ಪರಿಸ್ಥಿತಿ ಅದ ರೀ. ಸೊ ನೆಕ್ಸ್ಟ್, ಕೋಮುವಾದದಿಂದ ಆಗುವ ಅಥವಾ ಅದನ್ನು ನಿಯಂತ್ರಿಸುವ ಕ್ರಮಗಳು ಏನಂದ್ರೆ, ಮೊದಲನೇದು ಜಾತ್ಯತೀತ ಸೆಕ್ಯುಲರಿಸಮ್. ಎಲ್ಲಾ ಧರ್ಮಗಳು ಒಂದೇ ಅನ್ನೋ ಪದವನ್ನು ನಾವು, ಜಾತ್ಯತೀತ ಎಂಬ ಪದವನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ಹಾಕಿದೀವಿ. ಅದನ್ನು ಜಾರಿಗೆ ತರಬೇಕಾಗಿದೆ ಮತ್ತು ಜನರ ಮನಸ್ಸಿನಲ್ಲಿ ಮೂಡಿಸಬೇಕಾಗಿದೆ. ಎಲ್ಲಾ ಧರ್ಮಗಳು ಅಷ್ಟೇ ರೀ, ಅದು ಎಲ್ಲಾ ಧರ್ಮದವರಿಗೂ ಸಂಬಂಧಪಡ್ತದೆ. ಈ ಮಾತು ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಶ್ರೇಷ್ಠ ಅಂತೇಳಿ ಎಲ್ಲೂ ಬರ್ದಿಲ್ಲ. ಯಾರು ಇದ್ರ ಬಗ್ಗೆ ಇದನ್ನು ಮಾಡಬಾರ್ದು. ಎಲ್ಲಾ ಧರ್ಮಗಳು ಒಂದೇ ಅಂತೇಳಿ ಸಮಾಜದ ಪ್ರತಿಯೊಬ್ಬ ನಾಗರಿಕನಲ್ಲಿ ನಾವು ಇದನ್ನು ತುಂಬಿದ್ದೇ ಆದಲ್ಲಿ ನಾವು ಕೋಮುವಾದವನ್ನು ಹೋಗಲಾಡಿಸ್ಬೋದು ಸಮಾಜದ ನಂತರ. ಮತ್ತೆ ಸರ್ವಧರ್ಮ ಸಮಾನ ಭಾವವನ್ನು ನಾವು ಮೂಡಿಸ್ಬೇಕಾಗಿದೆ. ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮಗಳು ಶ್ರೇಷ್ಠರಿ ಅಂತೇಳಿ ತೋರಿಸ್ಬೇಕ್ರಿ. ನನ್ನ ಧರ್ಮ ಶ್ರೇಷ್ಠ ಅಂತೇಳಿ ತೋರಿಸ್ಕೋಬಾರ್ದು. ಹಂಗೆ ಬೆಳೀತಂದ್ರೆ ರಾಷ್ಟ್ರೀಯವಾದವನ್ನು ನಾವು ಬೆಳೆಸ್ಬೋದು. ಹೌದಾ? ನೆಕ್ಸ್ಟು ಮತ್ತೇನು ಮಾಡ್ಬೋದು ಅಂದ್ರೆ ಎಲ್ಲಾ ಧರ್ಮದ ನಾಗರಿಕರನ್ನು ನಾವು ಸಮಾಜ ದೃಷ್ಟಿಕೋನದಿಂದ ನೋಡಬೇಕು. ವಿಭಿನ್ನ ಧರ್ಮದೊಳಗೂ ನಾವು ಎಲ್ಲರನ್ನ ಏನು ಮಾಡಬೇಕು, ಸಮಾಜ ದೃಷ್ಟಿಯಿಂದ ನೋಡಬೇಕು ಅನ್ನೋದು ಇದರ ಅರ್ಥ ರೀ. ಇದರಿಂದ ಕೋಮುವಾದ ನಾವು ಇದು ಮಾಡ್ಬೋದು. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು. ಎಲ್ಲಾ ಧರ್ಮದವರಿಗೂ ಒಂದೇ ರೀತಿಯಾದಂಥ ನಿಯಮಗಳು ಜಾರಿಯಲ್ಲಿ ಬರಬೇಕು, ಎಲ್ಲಾ ಧರ್ಮದವರಿಗೂ.
ಇದು ಜಾರಿಗೆ ಬರಬೇಕಾಗಿರೋದು ಬಹಳ ಮುಖ್ಯವಾಗಿ. ಈಗ ನಮ್ಮ ಸಮಾಜಕ್ಕೆ ಇವತ್ತು ಬೇಕಾಗಿರುವಂಥದ್ದು ಏನಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು. ಇದನ್ನು ತರಲಿಲ್ಲ ಅಂದ್ರೆ ನಮ್ಮ ಸಮಾಜ ಹೀಗೆ ಒಡೆದು ಹೋಗ್ತದ, ಹಿಂಗೆ ಹೊಡಿತದ. ಹಾಗಾಗಿ ನಮಗೆ ಏನು ತರಬೇಕಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು. ಅದಕ್ಕೆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲಸ ಮಾಡಬೇಕು ಮತ್ತು ಎಲ್ಲ ಜನರು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಅಂದರೆ ಏನಾಗ್ತದೆ, ಏಕರೂಪ ನಾಗರಿಕ ಸಂಹಿತೆ, ಎಲ್ಲರೂ ಒಂದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಏನು ಕಾನೂನನ್ನು ಪಾಲನೆ ಮಾಡುವಂಥದ್ದು ಬರಬೇಕು. ಶಿಕ್ಷಣದಲ್ಲಿ ಏನು ಮಾಡ್ಬೇಕಂದ್ರೆ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೋಬೇಕು. ಮತ್ತು ಎಲ್ಲ ಧರ್ಮದವರು ಫಾಲೋ ಮಾಡ್ಬೇಕಂದ್ರೆ ಒಂದು ಧರ್ಮದವರು ಫಾಲೋ ಮಾಡಿ ಇನ್ನೊಂದು ಧರ್ಮದವರು ಮಾಡಲಿಲ್ಲ ಅಂದ್ರೆ ಅದು ವೇಸ್ಟು. ಅದರಿಂದ ಕೋಮುವಾದವನ್ನು ಹೋಗ್ಲಾಡ್ಸೋಕ್ಕಾಗಲ್ಲ. ಎಲ್ಲ ಧರ್ಮದವರಿಗೆ ಎಲ್ಲ ಜನರಿಗೆ ಏನು ರೆಸ್ಪೆಕ್ಟ್ ಕೊಡುವಂಥದ್ದು, ಎಲ್ಲರೂ ಒಂದೇ ಅಂತೇಳಿ ಅನ್ಕೊಳ್ಳುವಂಥದ್ದು, ಎಲ್ಲ ಧರ್ಮದವರಂತೆ, ಎಲ್ಲ ಧರ್ಮದ ಮುಖಂಡರಂತೆ, ಎಲ್ಲ ಧರ್ಮದ ಜನರಂತ ಆಗ್ಬೇಕಿದು. ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿಗೆ ಬರ್ಬೇಕ್ರಿ. ಸದೃಢ ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸಬೇಕು. ಸಾರ್ವಜನಿಕರಲ್ಲಿ ಏನ್ ಮಾಡ್ಬೇಕಂದ್ರ ಕೋಮು ಸೌಹಾರ್ದತೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಎಲ್ಲಾ ಧರ್ಮಗಳು ಒಂದರೇಪ, ನಾವು ಸೌಹಾರ್ದತೆಯಾಗಿರೋಣ ಅನ್ನೋದನ್ನ ಮೂಡಿಸಬೇಕು. ರಾಷ್ಟ್ರೀಯತೆಯ ಚಿಂತನೆಗಳಿಗೆ ಹೆಚ್ಚು ಒತ್ತು ನೀಡಬೇಕು. ನಮ್ಮ ರಾಷ್ಟ್ರ ಶ್ರೇಷ್ಠ ಅಂತೇಳಿ ತೋರಿಸ್ಕೊಳ್ಬೇಕು ಜನರಿಗೆ. ಮತ್ತೆ ಆರೋಗ್ಯಕರವಾದಂತಹ ಅಥವಾ ಆರೋಗ್ಯ ಪೂರಕ ಸುದ್ದಿ ಮಾಧ್ಯಮಗಳಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಟು ಡೈರೆಕ್ಟ್ ತೋರಿಸುವಂತ ಕೆಲಸವನ್ನ ಮಾಡಬೇಡ್ರಿ. ಮತ್ತೆ ಒಂದೇ ಧರ್ಮದವರನ್ನ ಎತ್ತು ಕಟ್ಟುವಂತ ಕೆಲಸವನ್ನ ಮಾಡಬಾರ್ದು. ಎಲ್ಲರನ್ನು ಮತ್ತೆ ಸಮಾಜದ ಏಕತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಏನ್ ಮಾಡಬೇಕು, ತಮ್ಮ ನ್ಯೂಸ್ಗಳನ್ನ ಮತ್ತೆ ಪತ್ರಿಕೆಯವರು ತಮ್ಮ ನ್ಯೂಸನ್ನ ಏನ್ ಮಾಡ್ಬೇಕಂದ್ರೆ ತೋರ್ಪಡಿಸಬೇಕು ಅನ್ನೋದು ಇದರ ಅರ್ಥ. ಮತ್ತೆ ಇನ್ನು ಮುಂತಾದ ಕ್ರಮಗಳನ್ನು ಕೈಗೊಳ್ಳಬಹುದು. ಹೌದಾ ಮುಂದೇನಂದ್ರ ನೆಕ್ಸ್ಟ್ ಪ್ರಾದೇಶಿಕವಾದ ಅಂದ್ರೆ ಏನು ನೋಡ್ರಿ. ಪ್ರಾದೇಶಿಕವಾದ ಅಂದ್ರೆ ಒಂದು ನಿರ್ದಿಷ್ಟ ಜನಸಮುದಾಯ ತಾವು ವಾಸಿಸುವ ಪ್ರದೇಶವನ್ನೇ ಅತ್ಯಂತ ಗಾಢವಾಗಿ ಪ್ರೀತಿಸಿ ಕೇವಲ ಆ ಪ್ರದೇಶದ ಬಗ್ಗೆ ಅತಿಯಾದ ಅಭಿಮಾನವನ್ನು ಬೆಳೆಸಿಕೊಂಡ್ರೆ ಅದನ್ನು ಪ್ರಾದೇಶಿಕವಾದ ಎಂದು ಕರೆಯುತ್ತಾರೆ. ಈಗ ನಾವು ಕರ್ನಾಟಕದಾಗ ನಮ್ಮ ಕರ್ನಾಟಕನ ಶ್ರೇಷ್ಠ. ಈಗ ನಾವು ಕೆಲವರು ಮಹಾರಾಷ್ಟ್ರದಾಗ ಮಹಾರಾಷ್ಟ್ರ ಅವ್ರಿಗೆ ಶ್ರೇಷ್ಠ, ತಮಿಳ್ನಾಡು ಅವರಿಗೆ ತಮಿಳ್ನಾಡು ಶ್ರೇಷ್ಠ ಅಂತೇಳಿ ಅತಿಯಾದ ಪ್ರೀತಿ ತಮ್ಮ ರಾಜ್ಯದ ಬಗ್ಗೆ ತಮ್ಮ ನೆಲದ ಬಗ್ಗೆ ಬೆಳೆಸ್ಕೊಂಡು ಬಿಡ್ತಾರಲ್ಲ, ಅದು ಏನ್ ಮಾಡ್ತದಂದ್ರ ನಮ್ಮ ಭಾರತೀಯತೆಗೆ ಅಥವಾ ರಾಷ್ಟ್ರೀಯತೆಗೆ ಏನ್ ಮಾಡ್ತದೆ, ಧಕ್ಕೆಯನ್ನು ತರ್ತದ. ಈ ರೀತಿ ಬೆಳೆಸ್ಕೊಳ್ಳೋದಕ್ಕೆ ನಾವೇನಂತೇಳಿ ಕರಿತೀವಿ, ಪ್ರಾದೇಶಿಕವಾದ ಅಂತೇಳಿ ಕರಿತೀವಿ. ಇರಬೇಕು ತಾಯಿತನದು ಮತ್ತೆ ತಾಯಿನಾಡ ಮೇಲೆ ಪ್ರೀತಿ ಇರ್ಬೋದು, ಆದ್ರ ದುರಾಭಿಮಾನ ಇರಬಾರ್ದು, ಅತಿಯಾದ ಪ್ರೀತಿ ಇರಬಾರ್ದು. ಪ್ರೀತಿ ಇರಬೇಕು, ನಮ್ಮವ್ರ ಮೇಲೆ ಇರಬೇಕು, ಇನ್ನೊಂದರ ಮೇಲೆ ಇರಬೇಕು. ಯಾಕಂದ್ರೆ ಅದು ನಮಗೂ, ಅದು ನಮ್ಮ ದೇಶದೇ ರಾಜ್ಯ, ಅದು ನಮ್ಮ ದೇಶದೇ ಭೂಪ್ರದೇಶ. ಅದು ಅದ್ರ ಬಗ್ಗೆ ನಮ್ಗೆ ಏನಿರಬೇಕು, ಕಾಳಜಿ ಇರಬೇಕು. ನಮ್ಮದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಷ್ಟೇ ಕಾಳಜಿ ಅದಕ್ಕೂ ಇರ್ಬೇಕು. ಯಾಕಂದ್ರೆ ನಾವು ಭಾರತವನ್ನ ಏನಂತೇಳಿ ಕರಿತೀವಿ ಅಂದ್ರೆ ಭಾರತ ಮಾತಾ ಅಂತೇಳಿ ಕರಿತೀವಿ. ಸೊ ಅಂತ ಮಾತಾ ಅಂತೇಳಿ ಕರೆಯುವಂತ ಈ ಎಲ್ಲ ಏನು ನಾವು ಸಹೋದರರೀತೆ ಅಥವಾ ಸಹೋದರಿಯರು ಅಂತೇಳಿ ಕರಿಬಹುದು ಎಲ್ಲ ರಾಜ್ಯಗಳನ್ನ. ಸೊ ಒಬ್ಬರಿಗೆ ಬೆನ್ನಿ ಇನ್ನೊಬ್ಬರಿಗೆ ಸುಣ್ಣ ಮಾಡುವಂತ ಕೆಲಸ ಆಗ್ಬಾರ್ದು. ಹೌದಾ? ಸೊ ಇದು ಹೆಚ್ಚಿಗೆ ಆದ್ರೆ ಏನೇನ್ ಆಗ್ತದ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಏನೇನ್ ಪರಿಣಾಮಗಳು ಆಗ್ತಾವ ಅಂದ್ರೆ, ಒಂದು ರಾಷ್ಟ್ರೀಯ ಏಕತೆಗೆ ಏನಾಗ್ತದೆ, ಧಕ್ಕೆ ಆಗ್ತದ. ಎಲ್ಲರೂ ನಮ್ದ ರಾಜ್ಯ ಶ್ರೇಷ್ಠ ಅಂತೇಳಿ ಎಲ್ಲರೂ ನಮ್ಮ ರಾಜ್ಯದ ಪೂರ್ವಕವನ್ನ ಹೋರಾಟ ಮಾಡಕತ್ರ ಅಥವಾ ರಾಜ್ಯ ಅಂತೇಳಿ ಬಡದಾಡಕತ್ತ ಅಂದ್ರೆ ರಾಷ್ಟ್ರೀಯತೆಯನ್ನು ನೋಡೋರು ಯಾರು? ಹೌದಾ? ಮತ್ತೆ ಏನ್ ಮಾಡ್ತಾರೆ, ಸಂಕೋಚಿತ ಮನೋಭಾವ ಬೆಳೀತದೆ. ಒಂದು ನಮ್ಮ ರಾಜ್ಯ ಅಷ್ಟೇ ಶ್ರೇಷ್ಠಪ್ಪ ಈ ರೀತಿ ಬೆಳೀತದೆ, ಸಂಕೋಚಿತ ಸಣ್ಣ. ಅಂತಾರಾಜ್ಯ ನದಿ ನೀರಿನ ಸಮಸ್ಯೆ ಇದನ್ನ ಬಹಳ ಅಂದ್ರೆ ಬಹಳ ತಲೆದೂರ್ತದ. ನೋಡ್ರಿ, ಕಾವೇರಿ ಬಂತಂದ್ರ ಕರ್ನಾಟಕ ಮತ್ತು ತಮಿಳುನಾಡು ಒಂದೊಂದ್ಸಲ ಹೊತ್ತು ಉರಿಸ್ಬಿಡ್ತಾವ. ತಿಳಿಯಾಗತ್ತ ಮಾತು. ಈ ಇಂಥವೆಲ್ಲ ಆಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಪ್ರಾದೇಶಿಕವಾದಕ್ಕ ನಾವು ಸ್ವಲ್ಪ ಕಡಿವಾಣ ಆಗ್ಬೇಕಾಗತ್ತ. ಅವರು ನಮ್ಮಂತೆ ಜನ ನಮಗೂ ಸಿಗ್ಲಿ ಅವರಿಗೂ ಸಿಗ್ಲಿ ಅನ್ನೋದಾಗ್ಬೇಕು, ಸರಿ ಸಮಾನವಾಗಿ ಸಿಗ್ಲಿ ಅಷ್ಟೇ ನನ್ನ ಉದ್ದೇಶ. ಮತ್ತೆ ಈ ಪಾಠದ ಉದ್ದೇಶ. ಓಕೆ, ನೆಕ್ಸ್ಟ್ ನಿಯಂತ್ರಿಸುವ ಕ್ರಮಗಳೇನು? ಪ್ರಾದೇಶಿಕವಾದವನ್ನು ಮೊದಲೇದು ಏನ್ ಮಾಡ್ಬೇಕಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲೇ ಬರೆದಿದ್ದಾರೆ, ಪ್ರಸ್ತಾವನೆಯಲ್ಲೇ ಹೇಳಿದ್ದಾರೆ. ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಸ್ಟಾರ್ಟ್ ಆಗ್ತದೆ ನಮ್ಮ ಭಾರತ ಸಂವಿಧಾನ ಪೂರ್ವ ಪೀಠಿಕೆ. ಅಲ್ಲೇ ರಾಷ್ಟ್ರೀಯತೆನ ಎತ್ತು ತೋರಿಸ್ತದೆ. ಮತ್ತೆ ಏನ್ ಮಾಡ್ಬೇಕು, ಏಕರೂಪ ಪೌರತ್ವವನ್ನು ನಾವು ಅಳವಡಿಸ್ಕೊಂಡಿದೀವಿ, ಅದಿದೆ ನಮ್ಮಲ್ಲಿ. ನಾವೆಲ್ಲ ಭಾರತೀಯರು ಅನ್ನೋ ಪೌರತ್ವರಿ. ನಾವು ಯಾವುದೇ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಅಮೆರಿಕದೊಳಗೆ ಏನದ ಅವ್ರ ರಾಜ್ಯಕ್ಕೆ ಒಂದೊಂದು ಪೌರತ್ವ ಅದ, ಆದ್ರೆ ನಮ್ಮಲ್ಲಿ ಹಂಗಿಲ್ಲ, ಎಲ್ಲರೂ ಭಾರತೀಯರು ನಾವು. ಹೌದಾ? ಸಂಯುಕ್ತ ರಾಜ್ಯ ಪದ್ಧತಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಅಧಿಕಾರವನ್ನು ಕೊಟ್ಟು ರಾಜ್ಯ ಸರ್ಕಾರ ಅದರಿಂದ ಕೆಲಸ ಮಾಡಿರೋದು, ಅದಕ್ಕೆ ಸಂಯುಕ್ತ ರಾಜ್ಯ ಪದ್ಧತಿ ಅಂತಾರೆ. ರಾಜ್ಯಗಳಿಗೆ ಏನ್ ಮಾಡಿದ್ರೆ ಸ್ವಾಯತ್ತತೆಯನ್ನು ಕೊಟ್ಟರು. ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯಗಳಿಗೂ ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುವಂತ ಒಂದು ಅಧಿಕಾರವನ್ನು ನೀಡಲಾಗಿದೆ. ಈಶಾನ್ಯ ರಾಜ್ಯ ಅಭಿವೃದ್ಧಿ ಸಚಿವಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ಈಶಾನ್ಯ ರಾಜ್ಯಗಳು ಅಂದ್ರ ನಮ್ಮ ಈ ಕಡೆ ಬರ್ತಾವಲ್ಲ, ಮಿಜೋರಾಮು, ನಾಗಾಲ್ಯಾಂಡು, ಆ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಸಪ್ರೇಟ್ ಆದಂತಹ ಒಂದು ಸಚಿವಾಲಯವನ್ನು ಸ್ಥಾಪನೆ ಮಾಡಬೇಕು. ನೆಕ್ಸ್ಟ್ ಏನಂದ್ರ ಈಗ ಬರ್ರಿ, ನೆಕ್ಸ್ಟ್ ಪ್ರಾದೇಶಿಕವಾದೊಳಗ ಉಪ ಪ್ರಾದೇಶಿಕವಾದ ಅಂದ್ರೆ ರಾಜ್ಯದೊಳಗ ಮತ್ತೆ ನೋಡ್ರಿ ಏನಂತೇಳಿ ಅಂತಾರೆ ಅವರು ಅಂದ್ರ, ಇಲ್ಲಿ ಕೇಳ್ರಿ, ರಾಜ್ಯದೊಳಗಿನ ವಿವಿಧ ಪ್ರದೇಶಗಳಲ್ಲಿ ಇರುವ ಪ್ರಾದೇಶಿಕವಾದವನ್ನು ಉಪ ಪ್ರಾದೇಶಿಕವಾದ ಎನ್ನುವರು. ಅಂದ್ರ ಒಂದು ರಾಜ್ಯದಾಗ ಮತ್ತೆ ಬೇರೆ ಬೇರೆ. ಈಗ ನೋಡ್ರಿ, ನಮ್ಮ ಕರ್ನಾಟಕದ ತಗೊಂಡ್ರಿ, ಕರ್ನಾಟಕದೊಳಗೆ ಈ ರೀತಿ ಅದ ರೀ. ಏನು, ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯನ್ನು ಏನ್ ಮಾಡ್ತಾರೆ, ಇಲ್ಲಿ ನೇಮಕ ಮಾಡ್ತಾರೋ ಈ ಉಪ ಪ್ರಾದೇಶಿಕವಾದವನ್ನ ಅಥವಾ ಕರ್ನಾಟಕದ ಪ್ರಾದೇಶಿಕವಾದ ಅಥವಾ ಅಸಮತೋಲನವನ್ನ ನಿವಾರಣೆ ಮಾಡಕ್. ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ, ಮಲೆನಾಡು ಪ್ರಾದೇಶಿಕ
ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಾರೆ ಮಲೆನಾಡು ಅಭಿವೃದ್ಧಿಗಾಗಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಕಲ್ಯಾಣ ಕರ್ನಾಟಕಕ್ಕಾಗಿ. ಮತ್ತೆ ಕರಾವಳಿ ಅಭಿವೃದ್ಧಿಗಾಗಿ ಪ್ರಾಧಿಕಾರಗಳನ್ನು ರಚಿಸುವ ಮೂಲಕ ಪ್ರಾದೇಶಿಕ ಸಮತೋಲನ ನಿರ್ವಹಣೆಗೆ ಏನು ಮಾಡ್ತಾರೆ ಪ್ರಯತ್ನ ಮಾಡಾಕತ್ತೀವಿ. ಕಲ್ಯಾಣ ಕರ್ನಾಟಕದಾಗ 7 ಜಿಲ್ಲೆಗಳು ಬರ್ತಾವ್ರಿ. ಆ ಜಿಲ್ಲೆಗಳಿಗೆ ನಮ್ಮ ಸಂವಿಧಾನದ 371ನೇ ಕಾಸ್ ಜೆ ವಿಧಿ ಅಡಿ ನಾವೇನು ಮಾಡಿದ್ವಿ ಅಂದ್ರೆ ವಿಶೇಷ ಮಾನ್ಯತೆಯನ್ನು ನೀಡಿ ಅದಕ್ಕೆ ಏನು ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಾವು ನಿವಾರಣೆಗೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದು ಇನ್ನೂ ಆಗಿಲ್ಲ, ಆಗ್ತದೆ ಮುಂದೆ. ನೆಕ್ಸ್ಟ್ 3ನೇದು ಅನಕ್ಷರತೆ ಅಂದ್ರೆ ಏನು? ಅನಕ್ಷರತೆ ಅಂದ್ರೆ ಏನಂದ್ರೆ ಓದಲು ಮತ್ತು ಬರೆಯಲು ಬಾರದ ಸ್ಥಿತಿಗೆ ನಾವೇನಂತೇಳಿ ಕರಿತೀವಿ ಅನಕ್ಷರತೆ ಅಂತೇಳಿ ಕರಿತೀವಿ. ಹೌದಾ? ಓದಕ್ಕೂ ಬರಬಾರ್ದು ಬರೆಯಕ್ಕೂ ಬರಬಾರ್ದು ಅಂತದಕ್ಕೆ ನಾವೇನಂತೇಳಿ ಕರಿತೀವಿ ಇಲ್ಲಿಟ್ರಸಿ ಅಥವಾ ಅನಕ್ಷರತೆ ಅಂತೇಳಿ ಅಂತೀವಿ. ಹೌದಾ? ಹಾಗಾದ್ರೆ ಅನಕ್ಷರತೆಗೆ ಕಾರಣಗಳೇನು? ಒಂದು ಬಡತನ ಮೇಲೆ, ಅದು ಎರಡನೇದು ವಲಸೆ ಹೋಗುವಿಕೆ. ಒಂದೇ ಪ್ರದೇಶದಲ್ಲಿ ಉಳಿಯಲ್ಲ, ಬೇರೆ ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾರಲ್ಲ ಅವರು. ಮಕ್ಕಳ ದುಡಿಮೆಗೆ ಅಂದ್ರೆ ಮಕ್ಕಳನ್ನ ಕೂಡ ದುಡಿಮೆಯಲ್ಲಿ ಬೆಳೆಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಾಲ್ಯ ವಿವಾರಿ, ಹಾಗಾಗಿ ಅನಕ್ಷರತೆ ಉಂಟಾಗ್ತದೆ. ಹಿರಿಯ ಮಕ್ಕಳ ಪಾಲನೆ ಏನು? ಚಿಕ್ಕ ಮಕ್ಕಳ ಪಾಲನೆಗೆ ಏನ್ ಮಾಡ್ತಾರೆ ಹಿರಿಯ ಮಕ್ಕಳ ದೊಡ್ಡವರನ್ನ ಏನ್ ಮಾಡ್ತಾರೆ ಸಣ್ಣವರ ಪಾಲನೆಗೆ ಬಳಸ್ಕೊಂಡ್ ಬಿಡ್ತಾರೆ. ಅಂದ್ರೆ ಅವ್ರು ನೋಡ್ಕೊಳಕ್ ಅಂತೇಳಿ ಮನೆಯೊಳಗೆ ಉಳಿಸ್ಕೊಂಡ್ಬಿಟ್ರೆ ಅವರೆಲ್ಲ ಸಾಕ್ಷರತರಾಗಬೇಕು, ಅನಕ್ಷರತರಾಗ್ಬಿಡ್ತಾರೆ. ಶಿಕ್ಷಣ ಕೊಡಿಸಬೇಕೆಂಬ ಆಸಕ್ತಿ ಪಾಲಕರಲ್ಲಿ ಇಲ್ಲದೆ ಇರುವಂಥದ್ದು ಇನ್ನು ಮುಂತಾದವುಗಳು, ಇವೆಲ್ಲ ಕಾರಣಗಳು. ಈಗ ಬರ್ರಿ ಇದರ ನಿವಾರಣೆಗೆ ನಾವೇನು ಕ್ರಮಗಳು ಕೈಗೊಂಡಿದ್ದೀವಿ, ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂದ್ರೆ ಇದನ್ನ ಈ ಸಲ 2026 ಏನು ಎಕ್ಸಾಮ್ ಬರೋದಲ್ಲ ಹುಡುಗರು ಮೊನ್ನೆ ಮಾರ್ಚ್ ಒಳಗೆ, ಅವಾಗ ಈ ಕ್ವಶನ್ ಅನ್ನ 4 ಮಾರ್ಕ್ಸ್ಗೆ ಕೇಳಲಾಗಿದೆ ರೀ. ನಿವಾರಣೆಗೆ ಏನು ಕ್ರಮಗಳು ಕೈಗೊಂಡಿದ್ದಾರೆ ಅಂತೇಳಿ 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನು ಜಾರಿಗೆ ಮಾಡಿದ್ದೀವಿ, ನ್ಯಾಷನಲ್ ಲಿಟ್ರಸಿ ಮಿಷನ್. ಹೌದಾ? ನೆಕ್ಸ್ಟ್ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಿದ್ದೀವಿ. ಮತ್ತೆ ಮಹಿಳಾ ಶಿಕ್ಷಣ ಮತ್ತು ದಿವ್ಯಾಂಗ ಮಕ್ಕಳ ಶಿಕ್ಷಣಕ್ಕೆ ಏನು ಮಾಡ್ತಾ ಇದೀವಿ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಯಾವುದೇ ಒಂದು ದೇಹದ ಭಾಗ ಊನವಾಗಿದ್ರೆ ಅವರಿಗೆ ನಾವೇನಂತ ಕರಿತೀವಿ ಮಕ್ಕಳಿಗೆ ದಿವ್ಯಾಂಗ ಮಕ್ಕಳು ಅಂತೇಳಿ ಕರಿತೀವಿ. ಅವರಿಗೆ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ನೀಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ನಾವೇನು ಮಾಡಿದ್ವಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂತ ಏನೋ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ. ಮತ್ತೇನು ಮಾಡಿದೀವಿ ಅಂದ್ರೆ ನೆಕ್ಸ್ಟ್ 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿದ್ದೀವಿ, RTE. ಯಾವುದೇ ಇನ್ನು ಪ್ರೈವೇಟ್ ಸ್ಕೂಲ್ಗಳು ಕೂಡ 25% ಈ RTE ಅರ್ಜಿ ಮೂಲಕನ ಮಕ್ಕಳಿಗೆ ಏನು ಮಾಡಬೇಕು ದಾಖಲಾತಿಯನ್ನು ನೀಡಬೇಕು ಅನ್ನೋದನ್ನ ಕೂಡ ಜಾರಿಗೆ ತಂದಿದ್ದೀವಿ ನಾವು. ಹೌದಾ? 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ರೀ. 2022ರಿಂದ 27ರ ಅವಧಿಗೆ ನಾವೇನಂತೇಳಿ ಮಾಡಿದ್ವಿ ಅಂದ್ರೆ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮತ್ತೆ 2002ರಲ್ಲಿ 21 ಕಾಜ್ ಎ ವಿಧಿಯ ಪ್ರಕಾರ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಬರುವಂಥದ್ದು ಯಾವುದು? ಭ್ರಷ್ಟಾಚಾರ. ಅರ್ಥ ಏನು ಭ್ರಷ್ಟಾಚಾರ ಅಂದ್ರ? ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವುದಕ್ಕೆ ನಾವೇನಂತ ಕರಿತೀವಿ ಭ್ರಷ್ಟಾಚಾರ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ಇನ್ನೊಂದು ರೀತಿಯಾಗಿ ನೋಡೋಣ ಭ್ರಷ್ಟಾಚಾರ ಅಂದ್ರೆ ಏನು? ಎಲ್ಲಾ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕೆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದಕ್ಕೂ ಕೂಡ ನಾವು ಭ್ರಷ್ಟಾಚಾರ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ಇದಕ್ಕೆ ಏನು ಕಾರಣಗಳು ಅಂದ್ರೆ ಒಂದೇದು ಜಾತ್ಯತೀತ, ನಮ್ಮ ಜಾತಿಯವರು ಅವ್ರಿಗೆ ಜಲ್ದಿ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಬರ್ತದಲ್ಲ ಅದು. ಸ್ವಜನ ಪಕ್ಷಪಾತ ಅಂದ್ರೆ ನಮ್ಮ ಜನ ಅವರಿಗೆ ಮೊದಲು, ನಮ್ಮ ಮನೆಯವರು ಅವರಿಗೆ ಮೊದಲು, ನಮ್ಮ ಸಂಬಂಧಿಕರು ಅವರಿಗೆ ಮೊದಲು ಎಲ್ಲ ಏನು ಸೌಲಭ್ಯಗಳನ್ನ ಕೊಡುವಂಥದ್ದು ಅಥವಾ ಸವಲತ್ತನ್ನು ಕೊಡೋದು. ಕಠಿಣ ಕಾನೂನು ಕ್ರಮಗಳ ಕೊರತೆ ಇರುವುದು. ಮತ್ತೆ ಮಾನವ ನಿಮಗೆಲ್ಲ ಗೊತ್ತಿರುವಂಗ ಅವನು ಸ್ವಾರ್ಥ ಪ್ರಾಣಿ ರೀ. ದುಡ್ಡು ಬೇಕು ಬರಾಕತ್ತಂದ್ರೆ ಬೇಕಂತೇಳಿ ನಾವು ಆಪತ್ತುಗಳ ನಿರ್ವಹಣೆ ಲೆಕ್ಕಾಚಾರ ಮಾಡ್ತಾರೆ ಜನ. ಆಪತ್ತು ಬಂತಂದ್ರೆ ಈ ಸ್ಯಾಲ್ರಿ ಮೇಲೆ ಸಾಲಲ್ಲ, ಹಾಗಾಗಿ ಹೆಚ್ಚಿಗೆ ತಗೋಬೇಕನ್ನೋದು. ನಿಟ್ಟಾದ ಮೇಲ್ವಿಚಾರಣೆ ಇಲ್ಲೇ ಇರುವುದು. ಅಧಿಕಾರಿಗಳ ಮೇಲೆ ಅವ್ರ ಮೇಲಧಿಕಾರಿಗಳು ಕರೆಕ್ಟಾಗಿ ಮೇಲ್ವಿಚಾರಣೆಯನ್ನು ಮಾಡದೇ ಇರುವಂಥದ್ದು. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ, ಅವ್ರು ಕರೆಕ್ಟಾಗಿ ಕೆಲಸ ಮಾಡಕತ್ತಿಲ್ಲ ಅಥವಾ ಅವ್ರನ್ನ ಕೆಲಸ ಮಾಡಕ್ಕೆ ರಾಜಕಾರಣಿಗಳು ಅಥವಾ ಯಾರೋ ಕಾಣದ ಕೈಗಳು ಅವ್ರನ್ನ ಕೆಲಸ ಮಾಡಕ್ಕೆ ಬಿಡದೇ ಇರುವಂಥದ್ದು ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳನ್ನ. ಹೌದಾ? ಹಾಗಾದ್ರೆ ಬರ್ರಿ ಇಲ್ಲಿ ನಿವಾರಣಾ ಕ್ರಮಗಳು ಏನು ಮಾಡ್ಬೇಕಂದ್ರೆ ರಾಜ್ಯದಲ್ಲಿ ಲೋಕಾಯುಕ್ತನ ಸ್ಥಾಪನೆ ಏನು ಅವ್ರನ್ನ ನೇಮಕ ಮಾಡಿದ್ದೀವಿ ನಾವು. ಆದ್ರೆ ಕೇಂದ್ರದೊಳಗೆ ಲೋಕಪಾಲರನ್ನ ನೇಮಕ ಮಾಡಬೇಕು. ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟ ಮಾಡ್ತಾರೆ. ಕೇಂದ್ರೀಯ ಜಾಗೃತಿ ದಳವನ್ನು ಸ್ಥಾಪನೆ ಮಾಡ್ಬೇಕ್ರಿ, ಮಾಡಿದ್ದೀವಿ. ಮತ್ತೆ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರಲ್ಲಿ ಏನು ಮಾಡಿದ್ವಿ ಜಾರಿಗೆ ತಂದಿದ್ವಿ. ಮತ್ತೇನು ಮಾಡಿದ್ವಿ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ 2005ರಿಂದ ಜಾರಿಗೆ ತಂದಿದ್ವಿ. ಕಡಿತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆಯನ್ನು ಜಾರಿಗೆ ಮಾಡಿದ್ವಿ. ಸಕಾಲ ಜನಸ್ಪಂದನ ಜನಸೇವಕ ಎಂಬ ಯೋಜನೆಗಳನ್ನು ಕೂಡ ನಾವು ಜಾರಿಗೆ ತಂದು ಜನರಿಗೆ ಸರಿಯಾದ ಸಮಯಕ್ಕೆ ಸೇವೆಗಳು ತಲುಪುವಂತೆ ಮಾಡಿದ್ದೀವಿ. ಲೇಟಾಗಿ ಕೊಟ್ಟರೆ ಅದಕ್ಕೆ ಆ ಅಧಿಕಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಮಾಡೋದು ದಂಡವನ್ನು ವಿಧಿಸುವಂತ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಮತ್ತೆ ಇತ್ಯಾದಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಭ್ರಷ್ಟಾಚಾರವನ್ನು ಹೋಗಲಾಡ್ಸಕ್ಕೆ. ಮತ್ತೇನು ನೆಕ್ಸ್ಟ್ ಅಂದ್ರ ಈ ಭ್ರಷ್ಟಾಚಾರದಲ್ಲಿ ಸೇರಿಕೊಂಡ್ರ ಸಂಗತಿಗಳೇನು? ಒಂದು ತೆರಿಗೆ ಕಳ್ಳತನ ಒಂದು, ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ತೆರಿಗೆ ಕಳ್ಳತನ ಬೇರೆ, ಕಳ್ಳತನ ಬೇರೆ ಅಲ್ಲ, ತೆರಿಗೆ ಕಳ್ಳತನ.
ಮತ್ತು ಆಕ್ರಮ ದಾಸ್ತಾನುಗಳನ್ನು ಮಾಡ್ಕೋತಾರೆ. ಮತ್ತು ಕೃತಕ ಅಭಾವ ಸೃಷ್ಟಿ ಮಾಡ್ತಾರೆ. ಅಂದರೆ ಕೆಲವೊಂದಿಷ್ಟು ವಸ್ತುಗಳು ಸಿಗಾಕತ್ತಿಲ್ಲ ಅಂತೇಳಿ ಸುಮ್ಮನೆ ಅದ್ರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿ ಏನು ಮಾಡೋದು, ಜನರನ್ನು ಆತಂಕಕ್ಕೀಡು ಮಾಡಿ, ಜನ ಜಾಸ್ತಿ ಬಂದರೆ ಏನಾಗ್ತಾರೆ, ಅದನ್ನು ಆ ಸಪ್ಲೈ ಕಡಿಮೆ ಇತ್ತಂದರೆ ಏನಾಗ್ತದೆ, ಅದರ ಪೂರೈಕೆ ಕಡಿಮೆ ಇದ್ರೆ ಅದರ ಬೆಲೆಯನ್ನು ಸುಮ್ಮನೆ ಏರಿಸ್ಬಿಟ್ಟು ತಾವು ಲಾಭ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟು ಕಳ್ಳ ಸಾಗಾಣಿಕೆ ಮಾಡೋದು, ಮತ್ತು ಆರ್ಥಿಕ ವಂಚನೆಯನ್ನು ಮಾಡೋದು, ಮೋಸಗಾರಿಕೆಯನ್ನು ಮಾಡೋದು, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆಯನ್ನು ಮಾಡೋದು, ಉದ್ಯೋಗಿಕ ವಂಚನೆಯನ್ನು ಮಾಡೋದು, ಇವೆಲ್ಲ ಸೇರಿದವು. ಹಾಗಾದರೆ ಇದ್ರ ದುಷ್ಪರಿಣಾಮಗಳು ಏನಾಗ್ತಾವೆ ಅಂದ್ರೆ, ಭ್ರಷ್ಟಾಚಾರ ಮೊದಲನೇದಾಗಿ ಅದು ಕಾನೂನು ಬಾಹಿರವಾದದ್ದು ಮತ್ತು ಸಮಾಜ ವಿರೋಧಿ ಮತ್ತು ಅನೈತಿಕವಾದದ್ದು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಮತ್ತು ಉತ್ತಮ ಆಡಳಿತ ಪರಮ ಶತ್ರುವಾಗಿದೆ. ಅದು ಅಂದ್ರೆ ಉತ್ತಮ ಆಡಳಿತವನ್ನು ನೀಡಕ್ಕೆ ಅದು ಏನು ಮಾಡುತ್ತೆ ಅಂದ್ರೆ, ಅದು ಆಸ್ಪದನ ಕೊಡೋದಿಲ್ಲ. ಭ್ರಷ್ಟಾಚಾರಗಳು ತಿಳ್ಕೊಂಡ್ಬಿಟ್ರೆ ಏನಂದ್ರೆ ಒಂಥರ ಒಂದು ದೊಡ್ಡ ಶತ್ರುವಾಗಿ ಕಾಡ್ಬಿಡ್ತದೆ. ಅದು ಪರಮ ಶತ್ರುವಾಗಿ ಕಾಡ್ತದ ಜನರನ್ನು, ಯಾವುದು ಭ್ರಷ್ಟಾಚಾರ. ನೆಕ್ಸ್ಟು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಕ್ಕೆ ಭಂಗವನ್ನು ಉಂಟು ಮಾಡ್ತದೆ. ಪಾರದರ್ಶಕತೆ ಇಲ್ದಂಗೆ ಆಗ್ತದೆ, ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರಂಗೆ ಆಗ್ತದೆ ರೀ. ಯಾವುದು ಭ್ರಷ್ಟಾಚಾರ ಇತ್ತಂದ್ರೆ ಎಲ್ಲ ಮುಚ್ಚುಮರೆ, ಟೇಬಲ್ ಕೆಳಗೆ ಕೊಡ್ರಿ, ಹೊರಗಡೆ ಕೊಡ್ರಿ, ಕಿಸೆದಾಗ ಆಗ್ಬಿಡ್ರಿ ಲಂಚವನ್ನು ಅನ್ನೋದು ಆಗ್ಬಿಡ್ತದೆ. ಸರಿನಾ? ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೆ ಎಡೆ ಮಾಡಿ ಕೊಡುತ್ತದೆ ರೀ. ರಾಜಕೀಯ ಭ್ರಷ್ಟಾಚಾರ ಭಾಳ ಅಂದ್ರೆ ಭಾಳ ದೊಡ್ಡ ಹಗರಣ ನಮ್ಮ ದೇಶದಾಗ. ಯಾವುದು ರಾಜಕೀಯ ಭ್ರಷ್ಟಾಚಾರ. ಅದನ್ನು ನಾವು ತಡೆದ್ಬಿಟ್ಟು ಅಂದ್ರೆ ಎಲ್ಲಾನು ತಡೆದಂಗೆ ಆಗತ್ತೆ ರೀ. ನೆಕ್ಸ್ಟ್ ವಂಚನೆಗಳಿಗೆ ದಾರಿ ಮಾಡಿಕೊಡ್ತದೆ. ಇದು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಯನ್ನು ಏನು ಮಾಡ್ತದೆ, ದುರ್ಬಲಗೊಳಿಸುತ್ತದೆ. ಇದು ನೆಕ್ಸ್ಟ್ ಯಾವುದು ಲಿಂಗ ತಾರತಮ್ಯ ಅಥವಾ ಮಹಿಳೆಯರ ಸ್ಥಾನಮಾನ. ಅಂದ್ರೆ ಏನು ಲಿಂಗ ತಾರತಮ್ಯ ಅಂದ್ರೆ ಬರೇ ಒಂದು ಲಿಂಗದ ಆಧಾರ ಮೇಲೆ ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕೀಳಾಗಿ ನೋಡ್ತಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಲಿಂಗ ತಾರತಮ್ಯ ಅಂತೇಳಿ ಕರಿತೀವಿ. ನಮ್ಮ ದೇಶದಾಗ ಮಹಿಳೆಯರನ್ನ ಕೀಳು ಮತ್ತೆ ಪುರುಷರನ್ನ ಹೆಚ್ಚು ಅಂತೇಳಿ ನೋಡುವಂತ ವ್ಯವಸ್ಥೆ ಇತ್ತು. ಈಗ ಸ್ವಲ್ಪ ಕಡಿಮೆ ಅಂತ ಬರ್ತದೆ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರಗಳಿಗೂ ಇವತ್ತೇನು ಮಾಡಾಕ್ತಾರು, ತಮ್ಮದೇ ಆದಂಥ ಕೊಡುಗೆಯನ್ನ ಕೊಡ್ತಾ ಬಂತಾರೆ. ಸ್ವಾತಂತ್ರ್ಯ ಚಳವಳಿಗಳಿಗೂ ಅವರದರು. ಆಮೇಲೆ ನಮ್ಮ ಭಾರತದ ಒಂದು ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಬಹಳ ಜನ ಅದಾರ. ಹೌದಾ? ಸೊ ಇದನ್ನ ಹೋಗ್ಲಾಡ್ಸಕ ಅಥವಾ ಮಹಿಳೆಯರ ಒಂದು ಸ್ಥಾನಮಾನವನ್ನು ಉತ್ತಮಪಡಿಸ್ಲಾಕ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಅಥವಾ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಿದ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂದ್ರೆ ಒಂದೇದು ಭಾಳ ಇಂಪಾರ್ಟೆಂಟು. ಇದನ್ನ ಕೇಳ್ತಾರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ. ಎರಡನೇದು ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಏನು ಮಾಡಿದ್ರು, ಮೀಸಲಾತಿಯನ್ನು ನೀಡಲಾಗಿದೆ ರೀ. ಮೂರನೇದು ಮಹಿಳಾ ಆಯೋಗಗಳ ರಚನೆ ಆಗಿದೆ ರೀ. ಅದು ಕೇಂದ್ರದಾಗೂ ಆಗಿರ್ಬೋದು, ರಾಜ್ಯದಾಗೂ ಆಗಿರ್ಬೋದು. ಹೌದಾ? ನೆಕ್ಸ್ಟು ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಕೂಡ ಆಗಿದೆ ರೀ. ಹೌದಾ? ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ರೀ. ಮತ್ತೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಆಗಕ್ಕೆ ಕೌಟುಂಬಿಕ ದೌರ್ಜನ್ಯ ರಕ್ಷಣಾ ಕಾಯ್ದೆಯನ್ನು 2002ರಲ್ಲಿ ಜಾರಿಗೆ ತರಲಾಗಿದೆ ರೀ. ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು 2013ರಿಂದ ಜಾರಿಗೆ ತರಲಾಗಿದೆ ರೀ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ನೀಡಬೇಕಂತೇಳಿ ನಮ್ಮಲ್ಲಿ ಕಾನೂನಿದೆ. ಹೌದಾ? ನೆಕ್ಸ್ಟು ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ 50% ಮಹಿಳೆಯರಿಗೆ ಏನು ಮಾಡಿದ, ನಾವು ಮೀಸಲಾತಿಯನ್ನು ಕೊಟ್ಟಿದ್ವಿ. ಅದು ಕರ್ನಾಟಕದಲ್ಲಿ ಮಾತ್ರ. ನೆಕ್ಸ್ಟು ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆ ಮಾಡ್ಕೋಕೆ ಅವಕಾಶ ಅದ ರೀ. ಮಹಿಳಾ ಸಹಾಯವಾಣಿ ಅದ ರೀ. ಏನಾದರೂ ಮಹಿಳೆಯರಿಗೆ ಕಷ್ಟ ಇದೆ ಅಥವಾ ಏನಾದರೂ ದೌರ್ಜನ್ಯ ಅವ್ರ ವಿರುದ್ಧವಾಗಿ ನಡೆಯುತ್ತದೆ ಅಂದ್ರೆ ಅವ್ರು ಏನು ಮಾಡಬೇಕು ಅಂದ್ರೆ 1091 ಈ ನಂಬರನ್ನು ನೆನಪಿಟ್ಕೋಬೇಕು. ಇದಕ್ಕೆ ಕಾಲ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಕಾನೂನು ಸಹಾಯವನ್ನು ಮಾಡ್ತದೆ ರೀ. ಮತ್ತು ಇನ್ನೂ ಸಾಕಷ್ಟು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ರೀ ಇದನ್ನು ಮಾಡಕ್ಕೆ. ಸೊ ಇವತ್ತಿನ ವಿಡಿಯೋ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಸಿಗೋನು. ಅವಾಗ ಬೇರೆ ಇದೇ ಪಾಠದ್ದು ಬೇರೆ ವಿಷಯಗಳನ್ನು ಮಾತಾಡೋದು. ನೋಡಿರಿ, ನಿಮಗೆಲ್ಲರಿಗೂ ಗೊತ್ತಿರೋಗೆ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ಆನ್ಲೈನ್ ಅಷ್ಟೇ ಅಲ್ಲ, ಈಗ ಆಫ್ಲೈನ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಈ ನಂಬರಿಗೆ ಕಾಲ್ ಮಾಡಿರಿ 8197997502 ಅಥವಾ 8802462680ಗೆ. ಮತ್ತು ನಮ್ಮದು ಏನು ಆಫ್ಲೈನ್ ಕ್ಲಾಸಸ್ ಬಂದು ಎಲ್ಲದಂದ್ರೆ ಬೀರೇಶ್ವರ ಮಂದಿರದ ಹತ್ತಿರ ಮೇಘಾ ಮೆಡಿಕಲ್ ಮೇಲೆ ಪಾಟ್ಲಿಗಲ್ಲಿ ಪಿರ್ನವಾಡಿ ಬೆಳಗಾವಿ ಒಳಗಿದೆ ರೀ. ಮತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ 5 ಸಬ್ಜೆಕ್ಟ್ಗಳು ಮತ್ತು ಕರ್ನಾಟಕ ಬೋರ್ಡ್ ಇರ್ಬೋದು, CBSE ಇರ್ಬೋದು, ICSE ಬೋರ್ಡ್ ಇರ್ಬೋದು, ಎಲ್ಲ ಬೋರ್ಡಿಗೂ ನಾವು ಇದನ್ನು ಏನು ಮಾಡ್ತಿದ್ವಿ, ಕಲಿಸ್ತಾ ಇದ್ವಿ. ಜೊತೆಗೆ ಕೋಚಿಂಗ್ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದ್ವಿ. ನವೋದಯ, ಸೈನಿಕ, ಮುರಾರ್ಜಿ, ಕಿತ್ತೂರು ರಾಣಿ ಅಥವಾ ಮತ್ತು ಯಾವುದೇ ರೀತಿಯಾದಂಥ ವಸತಿ ಶಾಲೆಗಳ ಒಂದು ಪ್ರವೇಶಾತಿ ಪರೀಕ್ಷೆ ಇರ್ತಲ್ಲ, ಅದಕ್ಕೆ ಕೋಚಿಂಗನ್ನು ಕೊಡ್ತೀವಿ. ಮತ್ತು ವಿಶೇಷ ತರಬೇತಿ ಇದೆ ರೀ. ಸ್ಪೋಕನ್ ಇಂಗ್ಲೀಷ್ ಕೇವಲ 30 ದಿನಗಳಲ್ಲಿ ನಿಮಗೆ ಇಂಗ್ಲೀಷ್ ಕಲಿಸ್ಕೊಳ್ಳಾಗ್ತದೆ. ಅದರ ಫೀಸ್ ಕೇವಲ 1800 ರೂಪಾಯಿ ಇರ್ತದೆ. ಅಷ್ಟು ಕಡಿಮೆ ಒಳಗೆ ನಿಮಗೆ ಬೆಳಗಾವಿ ಒಳಗೆ ಯಾರೂ ನಿಮಗೇನು ಮಾಡ್ತಾ ಇಲ್ಲ ಅಂದ್ರೆ ಕಲಿಸ್ತಾ ಇಲ್ಲ. ಇದನ್ನು ಯಾಕೆ ನಾವು 1800 ಇಟ್ಟಿದೆ ಅಂದರೆ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು 2018ರಾಗ. ಅದರ ಒಂದು ಸವಿ ನೆನಪಿಗಾಗಿ ಇದು ವಿಶೇಷ ರಿಯಾಯಿತಿ ಇದೆ ರೀ ನಿಮಗೆ. ಮುಂದಿನ ದಿನಮಾನಗಳಿಗೆ ಇದು ಹೆಚ್ಚಿಗೆ ಆಗ್ಬೋದು. ಆದಷ್ಟು ಬೇಗ ಏನು ಮಾಡ್ಕೊರಿ, ನಿಮ್ಮ
ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಗೇನಾದರೂ ತಿಳಿದಿರಲಿಲ್ಲ ಅಂದ್ರೆ, ನಿಮ್ದು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋವನ್ನು ಶೇರ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.